ಹಾಯ್ ವಿವರ್ಸ್, ವೆಲ್ಕಮ್ ಟು ಸುಷ್ಮಿ ಅಡುಗೆ ಮನೆ. ಇವತ್ತು ನಾನು ಮಾಡ್ತಿರೋದು ಒಂದು ಟ್ರೆಡಿಷ್ನಲ್ ಸ್ವೀಟ್ ರೆಸಿಪಿ ಗಿಣ್ಣನ್ನ ತುಂಬ ರೀತಿಲಿ ಮಾಡ್ಬೋದು. ನಾನೇ ಇವಾಗಲೇ 2 ಥರ ವಿಡಿಯೋಸ್ ಹಾಕಿದ್ದೀನಿ ಗಿಣ್ಣು ಮಾಡೋದು. ಈ ಗಿಣ್ಣು ಮಾಡ್ತಿದ್ದಿದ್ದು ನಮ್ಮ ಅಜ್ಜಿ ಇದೇ ಥರ ಗಿಣ್ಣು ಮಾಡ್ತಿದ್ದಿದ್ದು. ತುಂಬ ಟೇಸ್ಟ್ ಆಗಿರುತ್ತೆ, ತುಂಬ ಸುಲಭವಾಗೂ ಮಾಡ್ಕೋಬೋದು, ಎಲ್ಲರಿಗೂ ಇಷ್ಟ ಆಗುತ್ತೆ. ಗಿಣ್ಣಲ್ಲಿ ಆ್ಯಂಟಿಬಯೋಟಿಕ್ ಪ್ರಾಪರ್ಟೀಸ್ ಎಲ್ಲ ಜಾಸ್ತಿ ಇರೋದ್ರಿಂದ ಬಾಡಿಲಿ ಇಮ್ಯುನಿಟಿನ ಬೂಸ್ಟ್ ಮಾಡಿ ರೋಗ ನಿರೋಧಕ ಶಕ್ತಿನೂ ಹೆಚ್ಚಿಸುತ್ತೆ. ಅಟ್ಲೀಸ್ಟ್ 6 ಮಂತ್ಸ್ಗೊಂದ್ಸಲ ಆದ್ರೂ ಗಿಣ್ಣು ತಿಂದರೆ ದೇಹಕ್ಕೆ ತುಂಬ ಒಳ್ಳೆಯದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಒಂದು ಪಾತ್ರೆಗೆ ನಾನು ಅರ್ಧ ಲೀಟ್ರಷ್ಟು ಗಿಣ್ಣಾಲು ತೊಗೊಂಡಿದ್ದೀನಿ. ನಾವು ಗಿಣ್ಣಾಲನ್ನ ಅಲ್ಲೇ ಕರೆದು ಅಲ್ಲೇ ಬಳಸೋದಕ್ಕಿಂತ ಒಂದಿನ ಬೆಲ್ಲ ಹಾಕಿ ಇಟ್ಟು ಅದು ಸ್ವಲ್ಪ ಹುಳಿ ಬಂದಮೇಲೆ ಬಳಸೋದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಾವು ಮಾಡೋದು ಅದೇ ಥರನೇ. ಸ್ವಲ್ಪ ಹುಳಿ ಅಂಶ ಇಷ್ಟ ಇಲ್ಲ ಅಂತಂದರೆ ಆವತ್ತಿನ ದಿನದಲ್ಲಿ ಆವಾಗಲೂ ಕೂಡ ಮಾಡ್ಕೋಬೋದು. ಬೆಲ್ಲ ಹಾಕಿಟ್ರೆ ತುಂಬ ಹುಳಿನೂ ಬರಲ್ಲ, ಗಿಣ್ಣದು ಒಂಥರ ಸ್ಮೆಲ್ಲೇ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಒಂದು ಅರ್ಧದಿಂದ ಮುಕ್ಕಾಲು ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇವಾಗ ಸ್ಟವ್ನ ಹಚ್ಚಿಟ್ಕೊಂಡು ಕಾಯಕ್ಕಿಟ್ಕೊಳ್ಳೋಣ. ಹಾಲು ಸ್ವಲ್ಪ ಬಿಸಿ ಆಗಲಿ. ಅದಕ್ಕೆ ಒಂದು 1/4 ಸ್ಪೂನಷ್ಟು ಅರಿಶಿನ ಪುಡಿ ಹಾಕೋತಾ ಇದ್ದೀನಿ. ಎಲ್ಲನೂ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಹಾಲೆಲ್ಲ ನಿಧಾನಕ್ಕೆ ಕಾಯಲಿ. ಹಾಲು ಕಾಯುವಷ್ಟರಲ್ಲಿ ನಾವು ಒಂದು ಪಾತ್ರೆಯಲ್ಲಿ ನೀರು ತೊಗೊಂಡು ಅದಕ್ಕೆ ನಾವು ಯಾವ ಲೋಟದಲ್ಲಿ ಹಾಲು ತೊಗೊಂಡಿರ್ತೀವಿ ಆ ಲೋಟದಲ್ಲಿ ಅರ್ಧ ಲೋಟದಷ್ಟು ಅಕ್ಕಿ ನುಚ್ಚು ತೊಗೊಂಡಿದ್ದೀನಿ. ಅಕ್ಕಿ ನಾವು ಉಪ್ಪಿಟ್ಟಿಗೆಲ್ಲ ಬಳಸ್ಕೋತೀವಲ್ಲ ಅಕ್ಕಿ ನುಚ್ಚು, ಅದೇ ಅಕ್ಕಿ ನುಚ್ಚನ್ನ ಸ್ವಲ್ಪ ನೆನೆಯೋಕೆ ಇಟ್ಕೊಳ್ಳೋಣ. ನೆನೆಯೋಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ಯಾಕಂದರೆ ಹಾಗೇ ಅಕ್ಕಿ ನುಚ್ಚು ಹಾಕೋದ್ರಿಂದ, ಯಾಕಂದರೆ ಹುರಿದಿರೋದಿಲ್ಲ, ಏನೂ ಮಾಡಿರೋದಿಲ್ಲ ಅಲ್ವಾ, ಬಿಸಿ ಮಾಡಿರೋದಿಲ್ಲ, ಹಾಗೆ ಹಾಕೋದ್ರಿಂದ ಗಂಟಾಗ್ಬಿಡುತ್ತೆ. ಹಾಗೆ ಅದಕ್ಕೋಸ್ಕರ ಒಂದು 10 ನಿಮಿಷ ನೀರಲ್ಲಿ ನೆನೆಸ್ಕೊಳ್ಳೋಣ. ನೋಡಿ, ನಾನು ತೊಗೊಂಡಿರೋ ಹಾಲಿಗೆ 1/4 ಅಚ್ಚಷ್ಟು ಬೆಲ್ಲ ತೊಗೊಂಡಿದ್ದೀನಿ. 1/4 1/2 ಅಚ್ಚಷ್ಟು ಆದರೂ ಬೆಲ್ಲ ಹಾಕೋಬೋದು. ಇವಾಗ ಹಾಲು ಚೆನ್ನಾಗಿ ಕುದೀತಾ ಇದೆ ಅಲ್ವಾ, ಬೆಲ್ಲನ ಕೆಚ್ಚಿಟ್ಕೊಂಡು ಹಾಕೋತಾ ಇದ್ದೀನಿ. ಪುಡಿ ಮಾಡಿ ಹಾಕೋತಾ ಇದ್ದೀನಿ ಬೆಲ್ಲ ಎಲ್ಲ. ಸ್ವೀಟ್ ಜಾಸ್ತಿ ತಿಂತೀನಿ ಅಂದರೆ 1/4 1/2 ಅಚ್ಚು ಹಾಕೊಳ್ಳಿ. ಸ್ವೀಟ್ ಸ್ವಲ್ಪ ಕಡಿಮೆ ತಿಂತೀವಿ ಅಂತಂದರೆ ದಪ್ಪ ಅಚ್ಚಲ್ಲಿ 1 ಅಚ್ಚೆ ಸಾಕಾಗುತ್ತೆ. ನೋಡಿ, ಇವಾಗ ಚೆನ್ನಾಗಿ ಹಾಲೆಲ್ಲ ಕುದೀತಾ ಇದೆ. ಗಿಣ್ಣಲ್ಲಿ ಕರಳನ್ನ ಒಳ್ಳೆ ಬ್ಯಾಕ್ಟೀರಿಯಾ ಇರೋದ್ರಿಂದ ಗಟ್ ಹೆಲ್ತ್ ಕೂಡ ತುಂಬ ಒಳ್ಳೆಯದು, ಜೀರ್ಣಕ್ರಿಯೆ ಕೂಡ ಚೆನ್ನಾಗಾಗುತ್ತೆ. ಇವಾಗ 1 ಬಟ್ಲಷ್ಟು ಹಸಿ ತೆಂಗಿನಕಾಯಿ ತುರಿ ಹಾಕೋತಾ ಇದ್ದೀನಿ. ಸುಮಾರು ರೀತಿಲಿ ಗಿಣ್ಣು ಮಾಡ್ತಾರೆ. ನಮ್ಮ ಅಜ್ಜಿ ಯಾವಾಗಲೂ ನಮ್ಮ ಮನೇಲಿ ಇದೇ ಥರ ಮಾಡ್ತಿದ್ದು. ನಮಗಂತೂ ತುಂಬ ಇಷ್ಟ ಆಗುತ್ತೆ. ನೀವು ಮನೇಲಿ ಒಂದ್ಸಲ ನಾನು ತೋರಿಸ್ತಿರೋ ರೀತಿಲಿ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ. ಇವಾಗ ಕುದೀತಾ ಇದೆ ಅಲ್ವಾ, ನಾವು ನೆನೆಸಿಟ್ಕೊಂಡಿರ್ತೀವಲ್ಲ ಅಕ್ಕಿ ನುಚ್ಚು, ಅದ್ರ ನೀರೆಲ್ಲ ಶೋಧಿಸ್ಕೊಂಡು ಬರೀ ನುಚ್ಚು ಮಾತ್ರ ಹಾಕೊಳ್ಳೋಣ. ಈ ಥರ ಹಾಕೊಳ್ಳೋದ್ರಿಂದ ಗಂಟೇನೂ ಆಗಲ್ಲ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 10ರಿಂದ 15 ನಿಮಿಷ ಬೇಯಕ್ಕೆ ಬಿಡಬೇಕು. ಲೋ ಫ್ಲೇಮಲ್ಲೇ ನಿಧಾನಕ್ಕೆ ಬೆಂದರೆ ಆಗುತ್ತೆ. ನೋಡಿ, ಒಂಚೂರು ಗಂಟೇನೂ ಇಲ್ದಂಗೆ ಎಷ್ಟು ಚೆನ್ನಾಗಿ ಆಗಿದೆ. ನುಚ್ಚೆಲ್ಲ ಬೆಂದ ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ. ನೋಡಿ, ಇವಾಗ ಚೆನ್ನಾಗಿ ಕುದೀತಾ ಇದೆ. ನುಚ್ಚೆಲ್ಲ ನಾವು ನೆನೆಯಕ್ಕೆ ಇಟ್ಟಿರ್ತೀವಲ್ವ, ಹಾಗಾಗಿ ಬೇಗನೆ ಕೂಡ ಬೇಯುತ್ತೆ. ಕುಟಾಣಿಗೆ 2ರಿಂದ 3 ಏಲಕ್ಕಿ ಹಾಕೊಂಡಿದ್ದೀನಿ. ಏಲಕ್ಕಿನ ಆವಾಗೆ ಕುಟ್ಟಾಕೊಳ್ಳೋದ್ರಿಂದ ಸ್ಮೆಲ್ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಒಣಶುಂಠಿ, ಇದನ್ನೆಲ್ಲ ಸ್ವಲ್ಪ ನೀಟಾಗಿ ಕುಟ್ಟಿ ಹಾಕೊಳ್ಳೋಣ. ನೋಡಿ ಇವಾಗ ಎಷ್ಟು ಗಟ್ಟಿ ಆಯಿತು.
ಲಾಸ್ಟಲ್ಲಿ ಇನ್ನೇನು ಸ್ಟವ್ನ ಆಫ್ ಮಾಡ್ತೀವಿ ಅನ್ನುವಾಗ ಏಲಕ್ಕಿ ಪುಡಿ ಹಾಕಿ ಎಲ್ಲನೂ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಗಿಣ್ಣು ರೆಡಿ ಆಗುತ್ತೆ. ಸ್ವಲ್ಪ ಗಟ್ಟಿ ಆದಮೇಲೆ ಲೋ ಫ್ಲೇಮಲ್ಲೇ ಇಟ್ಟು ನಿಧಾನಕ್ಕೆ ಒಂದು ಪ್ಲೇಟ್ನ ಮುಚ್ಚಿ ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಗುತ್ತೆ. ನೋಡಿ ಇವಾಗ ಎಲ್ಲ ಚೆನ್ನಾಗಿ ನುಚ್ಚೆಲ್ಲ ಬೆಂದು ರೆಡಿಯಾಗಿದೆ. ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ತಿನ್ನೋಕ್ಕೂ ಅಷ್ಟೇ ರುಚಿಯಾಗಿರುತ್ತೆ. ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಗಟ್ಟಿ ಆಯಿತು, ಆರಿದ್ಮೇಲೆ ಗಟ್ಟಿ ಆಗುತ್ತೆ. ತುಪ್ಪ ಹಾಕ್ಕೊಂಡಂತೂ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಯಾರ್ಯಾರಿಗೆ ಸ್ವೀಟ್ಸ್ ಎಲ್ಲ ಇಷ್ಟ ಆಗುತ್ತೆ ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇದೊಂಥರ ಟ್ರೆಡಿಷ್ನಲ್ ಸ್ವೀಟು. ನೆಕ್ಸ್ಟ್ ಡೇ ಕೂಡ ಇಟ್ಕೊಂಡು ತಿನ್ಬೋದು, ತುಂಬ ರುಚಿಯಾಗಿರುತ್ತೆ. ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ. ಇನ್ನು ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಇತ್ತು ಅಂದರೆ ಕಮೆಂಟ್ ಮಾಡಿ. ನನ್ನ ವೀಡಿಯೋಸ್ನೆಲ್ಲ ಪೂರ್ತಿ ನೋಡಿ ನಾನು ತೋರಿಸೋ ರೆಸಿಪೀಸ್ನ ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ. ಥ್ಯಾಂಕ್ ಯು.